ನಿಶಾ ಬರೋಬ್ಬರಿ 1.25 kg. ಇದು ನೋಡಿ, ಇದು ಒಂದ್ ಸೆಟ್ ಸೆಲೆಕ್ಟ್ ಮಾಡಿದೀನಿ. ಇದೇ ಕಾಣಿಸ್ತಾ ಇದೆ ಗಾಯ್ಸ್. ಒಂದ್ ತಾರು ಇದಕ್ಕೆ ಅರ್ಧ ತರ. ನೋಡ್ರಿ, ನಾನ್ ನೋಡ್ಕೊಂಡ್ರಪ್ಪ, ನಿಮ್ ಕಣ್ ತುಂಬ್ಕೊಳ್ಳಿ. ಆಯ್ತು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಕೋಡ ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಊಟ ತಿಂಡಿ ಮಾಡಿ ತಲೆ ಸ್ನಾನ ಮಾಡಿ ಇವಾಗ ನಾನು ಪೂಜೆ ಮಾಡಬೇಕು. ಯಾಕಂತ ಅಂದರೆ ನಮ್ಮ ಮೈಸೂರಲ್ಲಿ ಏನೋ ಆಷಾಢ ನಡೀತಾ ಇದೆ. ನಾನು ಶುಕ್ರವಾರ ಮಾಡೋಣ ಪೂಜೆ ಅಂದ್ಕೊಂಡು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಟ್ಲೀಸ್ಟ್ ಇವತ್ತು ಮಂಗಳವಾರನಾದರೂ ಮಾಡೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಆ್ಯಂಡ್ ಇವತ್ತು ತುಂಬ ಪ್ಲ್ಯಾನ್ಸ್ ಇದೆ. ಒಂದು ಸ್ವಲ್ಪ ನನ್ನ ಸೀಮಂತಕ್ಕೆ ಗೋಲ್ಡ್ ಜ್ಯುವೆಲ್ಸ್ ನೋಡಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಒಂದು ಮೀಟಿಂಗ್ ಇದೆ ವೆನ್ಯೂರ್ ಹತ್ರ, ಅದು ಮುಗಿಸ್ಬೇಕು. ಅದಾದ್ಮೇಲೆ ಇನ್ನೇನು ಸ್ವತಿ ಕಲೆಕ್ಟ್ ಮಾಡ್ಕೋಬೇಕು. 4 ಗಂಟೆಗೆ ನಿಶಾವ್ರನ್ನ ಕಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ನಜರ್ಬಾದ್ ಹತ್ರ. ಇನ್ನೊಂದೇನೋ ಕೆಲಸ ಇದೆ, ಮರ್ತೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ನಾನು. ಯಾವ್ದಾದ್ರು ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ಹಾಗೆ ನಮ್ಮ ಗುರುಗಳ ದೇವಸ್ಥಾನಕ್ಕೆ ಹೋಗ್ಬೇಕು. ನನ್ನ ಬರ್ಡೇ ದಿನ ಹೋದಾಗ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ತುಂಬ ಅನಿಸ್ತಾ ಇದೆ ಹೋಗ್ಬೇಕು ಅಂತ. ಸೊ ಗುರುಗಳ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು. ಅಟ್ ಎನಿ ಕಾಸ್ಟ್ ಹೋಗ್ಬೇಕು. ನೋಡೋಣ. ಸಂಜೆ ಪ್ಲ್ಯಾನ್ ಬೇರೆ, ಅಲ್ಲಿ ಗೋಲ್ಡ್ ಶಾಪ್ಗೆ ಹೋಗೋದಿದೆ. ಅಲ್ಲಿಂದ ಮತ್ತೆ ನಾನು ಇಲ್ಲಿಗೆ ಬಂದು ಹೋಗೋಷ್ಟ್ರಲ್ಲಿ ಆಗುತ್ತಾ? ಊರಿಗೆ ಡೌಟ್ ಇಲ್ಲ, ಗೊತ್ತಿಲ್ಲ. ಸೊ ನೋಡೋಣ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಗ್ತಾ ಇದೀವಿ, ನಾನು ಮತ್ತೆ ನಿಖಿಲ್ ಅವರು ಹಾಗೂ ವರುಣ್ ಹೋಗ್ತಾ ಇದೀವಿ. ಸ್ವಾತಿ ನಿಧು ವಸ್ತ್ರಕ್ಕೆ ಹೋದ್ಲು, ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು. ಗೈಸ್, ಇವಾಗ ನಿಧು ವಸ್ತ್ರದಲ್ಲಿ ಒಂದು ಸ್ಯಾರಿದು ಇದಾಗಿದೆ, ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದೀರ ಕಸ್ಟಮರ್ಸ್ ನೀವು. ಒಂದು ಸ್ಯಾರಿನ, ಅದು ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಸ್ಯಾರಿ ಅದು ಅಂತ ಅಂದ್ಬಿಟ್ಟು. ಅದು ತುಂಬಾ ಜನ ಕಸ್ಟಮರ್ಸು ಡೌಟ್ ಅಲ್ಲಿ ಮೆಸೇಜಸ್ ಮಾಡ್ತಿದ್ದೀರಾ ಅಂಡ್ ಕಂಪ್ಲೇಂಟ್ ರೈಸ್ ಮಾಡಿದ್ದೀರಾ ಅದ್ರದ್ದು. ಒಂದು 4-5 ಜನ ಕಸ್ಟಮರ್ಸು. ಅವ್ರೇನಾದ್ರು ಈ ಬ್ಲಾಗ್ ನೋಡ್ತಾ ಇದ್ರೆ ನಾನು ಅವ್ರಿಗೆ ಕ್ಲಾರಿಟಿ ಕೊಡ್ತೀನಿ. ಅಂಡ್ ಮಿಕ್ದವ್ರಿಗೂ ಅದು ಗೊತ್ತಾಗುತ್ತೆ. ಸೊ ಇವಾಗ ನಾವು ಹೋಗ್ತಾ ಇದೀವಿ. ನಿಶಾ ಹಂಗೆ ಆನ್ ದ ವೇ ಬರ್ತಾಳೆ. ನಾನು ಊಟ ಮಾಡ್ಕೊಂಡೆ, ನಿಖಿಲ್ ಅವ್ರು ಏನೂ ತಿಂದಿಲ್ಲ. ಸೊ ವೆರಿ ಸ್ಪೆಷಲ್ ವಿಡಿಯೋ. ಸೀಮಂತಗೆ ಗೋಲ್ಡ್ ಪರ್ಚೇಸ್ ಹೇಗನ್ಸ್ತಾ ಇದೆ ನಿಖಿಲ್ ರವೀಂದ್ರ? ಹೌದಾ? ನನ್ನ ಸ್ಯಾರಿಗೆ ಸ್ವಲ್ಪ ಜ್ಯುವೆಲ್ರಿ ಸಿಗೋದು ಗೈಸ್ ಸಿಗುತ್ತೆ, ಬಟ್ ಅದಕ್ಕೆ ಮ್ಯಾಚ್ ಆಗೋ ಥರ ನೋಡಬೇಕು. ಸಿಗುತ್ತಾ ಏನು ಎತ್ತ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಟೈಮು 2:15 ಆಗಿದೆ. ಲೆಟ್ಸ್ ಗೋ. ಇವಾಗ ನಾನು ಸೆಟ್ ತಗೋಬೇಕು ಕಂಪ್ಲೀಟ್. ಏನ್ ತಗೊಳ್ಳೋದು, ನಾನು ಹಾಕಿಲ್ದೇ ಇರೋ ತರ ತಗೊಳ್ಳೋಣ ಅಂತ ಅನ್ಕೊಂತಾ ಇದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಲೆಟ್ಸ್ ಸಿ, ನನ್ನ ಸ್ಯಾರಿಗೆ ಅದು ಮ್ಯಾಚ್ ಆಗಬೇಕು. ಬಿಕಾಸ್ ಮೈ ಸ್ಯಾರಿ ಇಸ್ ವೆರಿ ಯುನಿಕ್ ಅಂಡ್ ಅದಕ್ಕೆ ಟ್ರೆಡಿಷ್ನಲ್ ಮ್ಯಾಚ್ ಆಗಲ್ಲ ಅಂತ ಅನ್ಕೊಂಡಿದೀನಿ, ಟ್ರೆಡಿಷ್ನಲ್ ಜ್ಯುವೆಲ್ರಿ. ಸೊ ಹಾಗಾಗಿ ಸ್ವಲ್ಪ ಹುಡ್ಕೋದು ಕಷ್ಟ ಆಗ್ಬೋದು. ನಿಶಾ ರವೀಂದ್ರ ಅವ್ರಿಗೆ ಕಾಲ್ ಮಾಡೋಣ ಇರಿ, ಏನ್ ಹೇಳ್ತಾರೆ. 4 ಗಂಟೆಗೆ ಬರ್ತೀನಿ ಅಂದಿದ್ಲು. 4 ಗಂಟೆಗೆ 10 ನಿಮಿಷ ಇದೆ. ಹಲೋ ಮೇಡಮ್ ಜಿ ಕಿದರ್? ಎಷ್ಟ್ ಗಂಟೆ ಬರೋದು? ನೀವೆಲ್ಲಿದ್ದೀರಾ? ನಾವಿಲ್ಲೇ ಗೋಲ್ಡ್ ಶಾಪ್ ಅಲ್ಲಿ. MS ಗೋಲ್ಡ್? ಹಾ. ಹಾಯ್ ಮಾಡಿ ನಮ್ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಮಾಡ್ರಿ ನಮ್ ಯೂಟ್ಯೂಬ್ ಚಾನಲ್ಗೆ. ಹಾಯ್ 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 ಅಂದ್ರೆ ಅಷ್ಟೇ, ಹಾಯ್ ಅಷ್ಟೇ ಗೈಸ್ ಮಾಡೋದು ಅವಳು. ಎಕ್ಸ್ಟ್ರಾ ಏನು ಹೇಳಲ್ಲ. ಲೌಡ್ ಸ್ಪೀಕರ್ ಕೊಟ್ಟಿದ್ಯಾ? ಹಾ, ಎಲ್ಲಿದ್ದೀರಾ? ಇಲ್ಲೇ ಗೋಲ್ಡ್ ಶಾಪ್. ನನ್ ಕಾನ್ಸೆಪ್ಟ್ ಬೇರೆ ಇದೆ ಶಿನೋದ್ ಸರ್, ನಿಮಗ್ ತೋರಿಸ್ದೆ ಅಲ್ವಾ, ಆ ಕಾನ್ಸೆಪ್ಟ್ ಅಲ್ಲಿ ಬೇಕು. ಚಂದ ಇದೆ ಇದೆಲ್ಲ. ನಾನು ಗ್ರೀನ್ ಬೀಡ್ಸ್ ನನ್ನ ಮದ್ವೆಲ್ಲ ಹಾಕಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಈ ಟೈಮು ಪರ್ಲ್ ಇಲ್ಲ ಗ್ರೀನ್ ಅಲ್ಲೇ ಹಾಕ್ಬೇಕು ನಾನು. ನನ್ನ ಸ್ಯಾರಿ ಕಾಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಅಲ್ವಾ. ಮ್ಯಾಚಿಂಗ್ ಅಲ್ವಾ, ಸೊ ಆ ಮ್ಯಾಚಿಂಗ್ ತರದೇ ನಾನು ಕೊಡ್ತೀನಿ. ಒಂದು ಹೊಸ ಕಾನ್ಸೆಪ್ಟ್ ನೋಡ್ತೀನಿ ಯಾವ್ದು ಕೊಡ್ತೀರಾ ಅಂತ. ಬರ್ತಾ ಇದೆ ಹಂಗೆ. ಇವತ್ತು ನಂದು ಸ್ಕೀಮ್ ಬೇರೆ ಕಟ್ಟಬೇಕು. ಮತ್ತೆ ಜಾಸ್ತಿ ಆಗತ್ತಾ? ಇಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿದೆಲ್ಲ ರೇಟ್. ಇಟ್ಸ್ ಗುಡ್. ಇವತ್ತು ರೇಟ್ ಚೆನ್ನಾಗಿದೆ, 13,215.
ನೆನ್ನೆ ಸ್ವಲ್ಪ ಜಾಸ್ತಿ, ಹ್ಮ್. ಇವತ್ತು ಚೆನ್ನಾಗಿ. ಓಹೋ. ಇದ್ರಲ್ಲಿ ಏನ್ ಮಾಡೋಣ ಗೊತ್ತಾ ಮ್ಯಾಮ್, ನಾನು ಹೇಳದ್ದು ಫುಲ್ ಒಂದು ಸೆಟ್ ತರನೇ ಹಾಕ, ಇದು ಮಿಡ್ ಹಾಕೊಂಡು ಇದನ್ನ ಮಿಡ್ ವರ್ಷನ್ ಅಲ್ಲಿ ಹಾಕಿ. ಒಂದೇ ನಿಮಿಷ ನಿಮ್ಗೆ ಇದನ್ನ ನಾನು ನಮ್ ಮೇಕಪ್ ಆರ್ಟಿಸ್ಟ್ ಕಳಿಸ್ಬೇಕು ಫೋಟೋ, ಎಲ್ಲೋ ಇಶ್ ಕಲರ್ ಅವ್ರ ಏನ್ ಹೇಳ್ತಾರ ನೋಡ್ಬೇಕು. ಒಂದ್ ನಿಮಿಷ ನಿಮ್ಗೆ ಎಲ್ಲೋ ಶಾರಿ ಸ್ವಲ್ಪ ಸೈಡ್ ಹಾಕ್ಬಿಟ್ಟು ಇದು ಹಾಕಿ ನೋಡ್ತೀನಿ ಹಾ ಹೇಗ್ ಕಾಣುತ್ತೆ. ನಿಮ್ದು ಸ್ವಲ್ಪ ಎಲ್ಲೋ ಇಶ್ ಅಲ್ಲ, ಆ ಮ್ಯಾಚಿಂಗಿಗೆ ಒಂದ್ ಸ್ವಲ್ಪ ಐಡಿಯಾ ಸಿಗುತ್ತೆ ಅಂತ ಅಷ್ಟೇ. ಇದು ನೋಡಿ, ಇದು ಒಂದ್ ಸೆಟ್ ಸೆಲೆಕ್ಟ್ ಮಾಡಿದೀನಿ. ಇದೇ ಕಾಣಿಸ್ತಾ ಇದೆ ಗಾಯ್ಸ್, ಈ ತರ ನಾನು ಯಾವತ್ತೂ ಹಾಕೇ ಇಲ್ಲ. ಹಾ ಒಂದ್ ತಾರು, ಇದಕ್ಕೆ ಅರ್ಧ ತರ. ಇದು ತೆಗೆದ್ಬಿಡಿ. ಹಾ ಮೇಲೆ ತೆಗೆದು ಆ ಮೇಡಮ್ ಜಸ್ಟ್ ಚೋಕರ್ನ ಹಾಗೆ ಇಡೋದಾಗಿ ಪ್ಲಾನ್ ಕೊಡುವ. ಕತ್ತು ಗಂಗೆ ಬಿಗ್ದಂಗಾಗಿ ಹೋಗಿತ್ತಿದ್ದು. ನಾನು ಇನ್ ಸೀಮಂತದ ದಿನ ಹೆಂಗ ಹಾಕೊಳ್ಳಿ, ಫಸ್ಟೇ ಕತ್ತೆಲ್ಲ ದಪ್ಪ ಆಗ್ಬಿಟ್ಟಿದೆ. ಲಾಂಗ್ ತೆಗಿಬೇಕು. ಅಲ್ಲಲ್ಲ ನಾನು ಮ್ಯಾಚ್ ಆಗುತ್ತಾ ಅಂತ ನೋಡ್ತೇನೆ. ಹಾ ಮ್ಯಾಚ್ ಆಗಲ್ಲ ಇದು. ಇದು ತೆಗೆದ್ಬಿಡಿ. ಚೋಕರ್ ಅಲ್ಲಿ ಸಣ್ಣ ಚೋಕರ್ ಇಲ್ವಾ, ಇದಕ್ ಮ್ಯಾಚ್ ಆಗತ್ತಾರದು ಸಣ್ಣದು ಚೋಕರ್. ಅಲ್ಲೊಂದು ಪರ್ಲ್ ಇದೆಯಲ್ಲ, ಅದು ಅದ್ರ ಪಕ್ಕದ್ದಲ್ಲ, ಪಕ್ಕದ್ದು ಚೋಕರ್ ಅಂದ್ರೆ ಗೊತ್ತಿಲ್ವಾ ನಿಮ್ ಸ್ಟಾಫ್ಗೆ? ಚೋಕರ್ ಗೊತ್ತಾಯ್ತಾ? ಜೋಕರ್ ಅನ್ಕೋಬಿಟ್ಟಿರ, ಚೋಕರ್. ಅಲ್ಲಿ ಕೆಳಗಡೆ ರೋ ಅಲ್ಲಿ ಇದೆಯಲ್ಲ, ಅದು ಕೊಡಿ. ಅದ್ 2 ಪ್ಯಾಟ್ರನ್. ಹಾ ಅದು ಮತ್ತೆ ಅದ್ರ ಪಕ್ಕದ್ದು. ಹಾ 2 ಕೊಡಿ. ಬೇಡ, ಅದೆಲ್ಲ ದೊಡ್ಡದಾಯ್ತು, ನಾನೇ ಮುಳುಗೋಗ್ಬಿಡ್ತೀನಿ ಅದನ್ನ ಹಾಕೊಂಡ್ರೆ. ಇದಕ್ಕೆ ಹಾಕಿ ನೋಡೋಣ, ಮ್ಯಾಚ್ ಆಗುತ್ತಾ? ಇದೆಲ್ಲ ಬೇಡ, ತೆಗ್ದ್ಬಿಡಿ. ಇದು ದೊಡ್ಡದು ಯಾವ್ದು ಬೇಡಪ್ಪ, ಚೆನ್ನಾಗಿತ್ತು. ಅಷ್ಟ್ ದೊಡ್ಡ ನಾನ್ ಹಾಕೊಂಡ್ರೆ ಅಷ್ಟೇ ಮುಳುಗೋಗಿರ್ತೀನಿ ನಾನೇ. ಅದು ಪರ್ಲ್ ಹಾಕಿ ಇದಕ್ಕೆ ನೋಡೋಣ. ಹಾ ಸಿಂಪಲ್ ಆಗಿಲ್ವಾ? ಅಲ್ಲ 3 ಸ್ಟೆಪ್ಸ್ ಹಾಕೋಬೋದಲ್ಲ. ಇಲ್ಲ ಇದಕ್ಕೆ ಶಾರ್ಟ್ ಇಲ್ವಾ ಮಧ್ಯ ಒಂದು? ಮಿಡಲ್ ಅಲ್ಲ, ಮಿಡಲ್ಗೆ ಇದಿನ್ನು ಲೆಂತ್ ಬರಲ್ಲ ಅಲ್ಲ? ಬ್ಯಾಕ್ ಥ್ರೆಡ್ ಹಾಕ್ಬೇಕು. ಬಟ್ ಇಲ್ಲಿ ಥ್ರೆಡ್ ಕಾಣಿಸುತ್ತಲ್ಲ, ಆಮೇಲೆ ಜಾಸ್ತಿ ಲೆಂತ್ ಹಾಕೊಂಡ್ರೆ. ಟ್ರೈ ಮಾಡುವ. ಅದ್ ಸೆಂಟರ್ ಅಷ್ಟ್ ಲುಕ್ ಇಲ್ಲ, ಸ್ವಲ್ಪ ನಾನೇ ನೋಡ್ಕೊಂಡ್ ಬರ್ತೀನಿ ರೀ ಗೈಸ್. ಇವ್ರು ಯಾರು ಜಗ್ಗದೇ ಇಲ್ಲ, ಇಲ್ಲೇ ನಿಂತ್ಕೊಬಿಡ್ತಾರನೆ. ನನ್ ಕೈ ಆಗುದು ಇಲ್ಲ, ನಾ ಬರುದು ಇಲ್ಲ. ಯಾವುದು 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 ಯಾವುದು? ಹಾ ದೊಡ್ಡದಾಯ್ತದು. ಇದ್ ಸೆಟ್ ತೋರ್ಸೆ. ಹಾ ಪಿಕಾಕ್ ಪಿಕಾಕ್. ಓಕೆ, ಯಾವ್ದಿದೆ? ಅದು ಶಾರ್ಟ್ ಕೆಳಗಡೆ ಇರೋದು. ಹಾ ಇದು ಚೆನ್ನಾಗಿದೆ, ಶಾರ್ಟ್. ಇದಕ್ಕೆ ಲಾಂಗ್ ಮ್ಯಾಚ್ ಆಗೋದಿದ್ಯಾ? ಇಷ್ಟು ನೋಡಿದ್ರಲ್ಲಿ ನಿಮ್ಗೆ ಅದು ಇಷ್ಟ ಆಯ್ತು ಕಮೆಂಟ್ ಮಾಡಿ ಗೈಸ್, ಯಾವ್ದು ಚೆನ್ನಾಗಿದೆ ಅನ್ನೋದು. ಇಲ್ಲ ನಾನು ಯಾವ್ದು ತಗೊಂಡಿರ್ತೀನಿ ಅನ್ನೋದನ್ನು ಕಮೆಂಟ್ ಮಾಡಿ, ಓಕೆನಾ? ಇನ್ನು ನೋಡ್ತಾ ಇದೀವಿ, ಇನ್ನು ಟೈಮ್ ಬೇಕು ನೋಡಕ್ಕೆ, ಫೈನಲೈಸ್ ಮಾಡಕ್ಕೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ನಮ್ಮ ಅಣ್ಣ ಇಲ್ಲ, ಅವನು ಕರ್ಕೊ ಬರ್ಬೋದಿತ್ತು. ನಮ್ಮ ಅಮ್ಮ ಇಲ್ಲ, ನಮ್ಮ ಅತ್ತೆ ಇಲ್ಲ, ಅಜ್ಜಿ ಇಲ್ಲ, ಯಾರು ಇಲ್ಲ. ಅಜ್ಜಿ ಊರಿಗೆ ಹೋಗ್ಬಿಟ್ಟವ್ರೆ, ಆಂಟಿ ಆಚೆ ಹೋಗೋರೆ, ನಿಶಾನು ಆಚೆ ಹೋಗೋಳೆ, ನಮ್ಮ ಅಣ್ಣನೂ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ, ನಮ್ಮಮ್ಮ ಊರಲ್ಲಿ ಇದ್ದಾರೆ.
ಸೊ ಇವಾಗ ಎಲ್ಲದಕ್ಕೂ ನಾನೇ ಮುಂದಕ್ಕೆ ಹೋಗಿ ಎಲ್ಲ ಮಾಡ್ಬೇಕು ಅರ್ಪಿತಾ ಅವ್ರೆ, ಏನಂತೀರಾ? ಚೆನ್ನಾಗಿದೆ ಅಲ್ಲ ಅದು? ಇದು ಲಾಂಗ್ ಓಕೆ ಓಕೆ, ಬಟ್ ಇದು ಕಷ್ಟ ಅನ್ಸ್ತಾ ಇದೆ. ಬೇರೆದಿಲ್ವಾ? ತೋರಿಸ್ತೀರಾ ಬೇರೆದು? ಅದಕ್ ಲಾಂಗ್ ಇದು ರಿಮೂವ್ ಮಾಡ್ಬಿಟ್ಟು ಅದ್ ಕೊಡಿ. ಒಂದ್ಸಲ ತೆಗೀರಿ. ಇದು ಎಷ್ಟೈತ್ ಗೊತ್ತಾ? 65 ಐತೆ ಲಾಂಗ್ ಅದು. ಗೈಸ್ ಇವಾಗ ದೀಪ್ತಿಯವ್ರು ಬಂದಿದ್ದಾರೆ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ದೀಪ್ತಿಯವರು ನನ್ಗೆ ಸೆಟ್ ನ ಆರ್ಗನೈಸ್ ಮಾಡ್ಕೊಡ್ತಾರೆ. ದೀಪ್ತಿ ಹಾಗೂ ನಿಶಾ ರವೀಂದ್ರ ಅವರು. ತಗೊಳ್ಳಿ ನಿಶಾ ರವೀಂದ್ರ. ಇದೆ. ಕುತ್ಕೊಳ್ಳೋ ಚೇರ್ ಬಾ ಕುತ್ಕೋ. ಇದ್ರಲ್ಲಿ ಫಿಕ್ಸಾ? ಇದ್ರಲ್ಲಿ ಒಂದ್ ಸೆಲೆಕ್ಟ್ ಮಾಡ್ಕೊಂಡ್ ತಗೋಗ್ಬೇಕು ಇವತ್ತು. ಮ್ಯಾಚ್ ಮಾಡ್ಬೇಕು, ಸೆಲೆಕ್ಟ್ ಅಲ್ಲ, ಮ್ಯಾಚ್ ಮಾಡಿ ಸೆಲೆಕ್ಟ್ ಮಾಡಿ ತಗೋಗೋದಿಕ್ ದೊಡ್ಡ ಕತೆ. ಇದಿಷ್ಟು ಕೊಟ್ಬಿಡಿ, ಸೀರೆ ಹಾಕೊಂಡ್ ಅವ್ಳು ನೋಡ್ತಾಳೆ, ಯಾವ್ದ್ ಸೆಟ್ ಆಗುತ್ತೆ ಅದನ್ನ ತಗೋಬಿಡ್ತೀವಿ. ಯಾವ್ದು ದೊಡ್ಡದಾ? ನಿಂಗೆ ಫಸ್ಟ್ ನಾನು ಸ್ಯಾರಿ ತೋರಿಸ್ತೀನಿ, ಅದಕ್ ಮ್ಯಾಚ್ ಆಗೋ ತರ ನೀನು ಸೆಟ್ ಮಾಡ್ಬೇಕೀಗ, ಆಯ್ತಾ? ನೀವ್ ತಿಂದ್ರಾ? ಆಯ್ತಾ ನಿಮ್ದು ಕೆಲ್ಸಗಳು? ಏಕೆ? ಇರು ಅದು ವರ್ಕ್ದೈತೆ ತೋರಿಸ್ತೀನಿ, ನೀವ್ ನೋಡ್ರಿ. ಅಜ್ಜಿನ ಎಲ್ಲಿ? ಕುಸ್ಮಾ ಇದು ಆ ಸೀರೆಗೆ ಕಾಣಿಸುತ್ತಾ? ನೀವೇ ಹೇಳ್ಬೇಕು ನಿಶಾ ರವೀಂದ್ರ. ಎಲ್ಲಿ ಹೊಡಿತದೆ ಅನ್ಸ್ತೈತ್ ಯಾಕೋ. ಅಂದ್ರೆ ಎಲ್ಲ ಇದೇ ತರ ಪಾಲಿಶ್ ಇದಾ? ಅದಲ್ಲ, ಅದು ಇನ್ನೊಂದು ಫಸ್ಟ್ ನೋಡಿದ್ದು. ಚೆನ್ನಾಗೈತೆ. ಅದ್ ನೋಡಿದ್ದೆ, ಅದಕ್ಕೆ ಯಾವ್ದು ಶಾರ್ಟ್ ಮ್ಯಾಚ್ ಆಗ್ತಾ ಇಲ್ಲ. ಬೀಟೇ ಇಲ್ಲ. ಅದೇ ಇದು ವೇಟೇ ಇಲ್ಲ ಅಂತವಳೆ. ಮೈ ಗುಡ್ನೆಸ್. ಥ್ರೆಡ್ ಹಾಕುವ ನನ್ಗಲ್ಲ. ನನ್ಗೆ ಚೆನ್ನಾಗ್ ಕಾಣ್ತಾ ಇಲ್ಲ, ನನ್ಗೊಂಥರ ಅನ್ಸ್ತೈತೆ ಚೆನ್ನಾಗೈತೆ ಆಗಿರೋದಕ್ಕೆ. ನಾನು ಇಲ್ಲ ಮೇಡಮ್, ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರ್ಯಾಂಡ್ ಲುಕ್ ಬರುತ್ತಿಲ್ಲ. ಅರೆ ಗೋಲ್ಡ್ ಅನ್ಸಲ್ಲ, ಗೋಲ್ಡ್ ಅನ್ಸಲ್ಲ. ಏನೋ ಹೊಡೆದಂಗಾಯ್ತು. ನನ್ ಗೋಲ್ಡ್ ಹಾಕೋತಾರದು ಅನ್ಸಲ್ವಾ ನಿಮ್ಗೆ? ಹೇಳಿದೀನಿ ಫಸ್ಟೇ, ಗೋಲ್ಡ್. ಇದೆಲ್ಲ ನಮ್ ರಿಲೇಟಿವ್ಸ್ ಯಾರು ವಿಡಿಯೋ ನೋಡ್ತಿದ್ರ, ನನ್ ಫ್ರೆಂಡ್ಸ್ ಯಾರು ವಿಡಿಯೋ ನೋಡ್ತಿದ್ರ, ನಾನು ಗೋಲ್ಡ್ ತಗೋತಾ ಇರೋದು, ಇದು ಆರ್ಟಿಫಿಷಿಯಲ್ ಅಲ್ಲ, ಗೋಲ್ಡ್ ಹೇಳಿದೀನಿ ನಿಶಾ. ಇದೇನ್ ಗೊತ್ತಾ, ಚೆನ್ನಾಗೈತೆ, ಆದ್ರೆ ಆ ಸೀರೆಗೆ ಇದ್ರಲ್ಲೇ ದೊಡ್ಡದಿಲ್ವಾ ಇದ್ರ ಸೆಟ್? ಇನ್ನೊಂದು ಶಾರ್ಟೇ ಬರೋದು, ಲಾಂಗ್ ಬರೋದಿಲ್ಲ. ಅಪ್ಪ ತಲೆ ಕೆಟ್ಟೋಗುತ್ತೆ. ನೀನ್ ಈಗ ಬಂದ್ ತಲೆ ಕೆಟ್ಟೋಗುತ್ತೆ ಅಂತ ಈಗ ನಾನು ಅಷ್ಟೊತ್ತಿಂದ. ನಾನೇನ್ ಸಜೆಸ್ಟ್ ಮಾಡಿದ್ರೆ, ಮೇಡಮ್ ಆಲ್ರೆಡಿ ಮದ್ವೆಲಿ ಹಾಕ್ಬಿಟ್ಟಿದಾರಂತೆ ಗ್ರೀನ್ ಬಿಟ್ಸ್, ಬೀಡ್ಸ್ ಟೈಪ್ ಅಲ್ಲಿ ಗ್ರೀನ್ ಹಾಕಿದಾಳೆ. ಲಾಂಗ್ ಹಾರ ಒಂದು ಕಾನ್ಸೆಪ್ಟ್ ಕೊಟ್ಟಿದೆ, ಈ ತರ ಲಾಂಗ್ ಹಾರ ಕಾನ್ಸೆಪ್ಟ್ ಕೊಟ್ಟು ಇನ್ನೊಂದು ಶಾರ್ಟ್ ಕೊಟ್ಟಿದೆ. ಸೊ ಅದು ಮ್ಯಾಚಿಂಗ್ ಅದೆಲ್ಲ ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಇಯರಿಂಗ್ಸ್ ಮತ್ತೆ ಇದಾಕೊಂಡ್ರೆ ಬಳೆ ಬೇಗ, ಬಳೆ ಯಾವ್ದೋ ಒಂದ್ ಹಾಕೊಂಡ್ರಾಯ್ತು. ಬಳೆ ಸಿಗುತ್ತೆ ಮ್ಯಾಚಿಂಗ್ ಬಳೆ ಅದು ತೆಗಿರಿ, ಅದು ತುಂಬಾ ದೊಡ್ಡದು. ಚೆನ್ನಾಗಿ ಅನ್ಸುತ್ತೆ. ಹೌದಾ? ಅಂದ್ರೆ ಎರಡೇ ಸಾಕು ಅದು. ಶಾರ್ಟ್ ಚೆನ್ನಾಗಿಲ್ಲ ಅದು. ಶಾರ್ಟ್ ಚೆನ್ನಾಗಿಲ್ಲ. ಏನವ ಎಲ್ಲಾನು ಅರೇಂಜ್ ಹೇಳಲ್ಲ ನಿಂಗಂತೂ ನಾ ಹೇಳಲ್ಲ. ಇಲ್ಲ ಹೇಳು, ತೋರಿಸ್ತೀನಿ ಬೇಕಾರೆ. ಎರಡು ಮಿಕ್ಸ್. ನೀನು ಹೇಳ್ಬೇಡ. ಗ್ರೀನ್ ಕಲರಾ? ಗ್ರೀನು ಹೆಂಗ್ ಕಂಡಿಡ್ದೆ? ಅಂದ್ರೆ ರಿಚ್ ಆಗಿದೆ ಮೇಡಮ್, ಇದು ಚೆನ್ನಾಗಿ ಕಾಣಿಸ್ತದೆ. ಅದು ಒಂದು ಕ್ಲಾತ್ ಇತ್ತಲ್ಲ ಕೊಡಿ. ಹಂಗೇನ್ ಗೊತ್ತು? ಈಗ ಒಂದೊಂದು ಅದನ್ನ ನೀವು ಮ್ಯಾಚಿಂಗ್ ಮಾಡ್ಬೇಕಷ್ಟೇ. ನಾನೇನ್ ಹೇಳ್ತಾ ಇದ್ರೆ ಚೌಕರ್ ಕೊಟ್ಟೆ ಈ ತರ, ಮೇಡಮ್ಗೆ ಚೌಕರ್ ತುಂಬಾ ಬಿಗಿ ಆಯ್ತು ಬೇಡ ಅಂತ ಇದ್ದಾರೆ. ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ.
ಅದಕ್ಕಿಂತ ಚಿಕ್ಕದು ನೋಡಿ ಇಲ್ಲಿ ಸಿಂಪಲ್ ಚಿಕ್ಕದು ಕೊಟ್ಟಿದ್ದೀನಿ. ಚೆನ್ನಾಗಿದೆ ಮೇಡಮ್. ಅಲ್ಲೂ ಗೌಡ್ ರೌಂಡ್ ಮುಖಕ್ಕೂ ಕರಿ ಕತ್ಗು ಯಾವ ಸೆಟ್ ಆಗುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೊಂದ್ ಹಾಕಿದ್ವಿ ಕಣೆ ಇದು photo ನೋಡಿ ಇಲ್ಲಿ. ಪೂಜಕ್ಕೊಂದು ಸ್ವಲ್ಪ ಡಿಸೈನ್ ಅಲ್ವಾ ಇದು? ಹಾ ಅವಳ ಸೀಮಂತದಲ್ಲಿ ಇದ್ದ ಡಿಸೈನ್ ಇಲ್ಲಿ ನೋಡು. ಇದು ಮತ್ತೆ ಅವಾಗ್ಲಿಂದ ಹೇಳ್ತಾ ಇದ್ದೀನಿ. ನಂಗೆ ಏನಾಗುತ್ತೆ ಗೊತ್ತಾ ದೀಪ್ತಿ, ನಾನು ಈಗ ದಪ್ಪ ಆಗಿರೋದ್ರಿಂದ ತುಂಬಾ ಹಗ್ಗಗ್ಲ ಹಾಕೊಂಡ್ರೆ ಒಂಥರ ಆಂಟಿ ತರ ಕಂಡ್ಬಿಡ್ತೀನಿ ಅಲ್ವಾ? ನಾನ್ ಚೆನ್ನಾಗ್ ಕಾಣ ನಿಮ್ಗೆ ಇಷ್ಟ ಅಲ್ವಾ? ನಾನು ಫಸ್ಟ್ ಹೆಂಗ್ ಮ್ಯಾಚ್ ಮಾಡಿದೆ ಗೊತ್ತಾ? ಅದು ಪರ್ಲ್ದು ಶಾರ್ಟ್ ಫುಲ್ ಚೋಕರ್ ತರ, ಅದ್ರ ಮಿಡ್ಗೊಂದು ಲಾಂಗ್ಗೆ ಅದೇ ಇದು ಅಂತ, ಇದ್ರ ಜೊತೆಗೆ ಇದು ಹಾಕಕ್ಕಾಗಲ್ಲ. ಇದೇ ಪ್ಯಾಟರ್ನ್ ಬೇರೆ, ನಕಾಸೆ ಬೇರೆ. ಲಾಂಗ್ ಯಾವ್ದು? ಅದೇ ಫಸ್ಟ್ ನೋಡ್ದಲ್ಲ ಚೆನ್ನಾಗೈತೆ ಅಂದಲ್ಲ ಅದು. ಒಳ್ಳೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದೊಂದು ಹಾಕಿದ್ರೆ ಸಾಕು. ನಿಶಾ ರವೀಂದ್ರ, ಈಗೊಂದು ಸೆಲೆಕ್ಟ್ ಮಾಡಿಲ್ಲ ಅನ್ಕೋ. ಗೈಸ್, ನಾನು ಒಂದು ಸ್ಯಾರಿ ಇಲ್ದೇನೆ ನಂಗೆ ಸೆಲೆಕ್ಟ್ ಮಾಡೋದು ಕಷ್ಟವಿದೆ. ಆಗಿದೆ ಎಲ್ಲ ಸ್ಯಾರಿ ನಂದು, ಇನ್ನೊಂದ್ ಚೂರು ಅಲ್ಲ, ನಾನು ಸುಮ್ನೆಗೆ ಒಂದ್ ಗೋಲ್ಡ್ ಜ್ಯುವೆಲ್ರಿನ ಚೈನ್ ನ ಅಷ್ಟೊತ್ ನೋಡಿದೆ. ಯಾವ್ದು ಹೇಳು? ನಿಂದು? ನಂದು. ಅಪ್ಪ ಇದು ನಂದಕ್ಕೆ ಏನಿಲ್ಲ, ನೀವು ಯಾವ್ದು ಚೆನ್ನಾಗ್ ಕಾಣಿಸ್ತಿದೆ ಅಂತೀರಾ ಅದನ್ನ ಎತ್ಕೊಬಿಡ್ತೀನಿ ಅಷ್ಟೇ ನಾನು. ಸೊ ನಂದು ಸ್ಯಾರಿ ಒಂಚೂರು ಡೀಟೈಲಿಂಗ್ ಇತ್ತು, ಅವತ್ತು ಈಸ್ಕೊಂಡ್ ಬಂದ್ಬಿಡ್ಬೇಕಿತ್ತಲ್ವಾ ನಾವು. ಸೀರೆ ಇಸ್ಕೊ ಬರ್ಬೇಕಿತ್ತು ನಾವು. ಬ್ಲೌಸ್ ಆಗಿದೆ, ಎಲ್ಲ ಆಗೋಗ್ಬಿಟ್ಟಿದೆ, ಇನ್ನೊಂದ್ ಚೂರ್ ಡೀಟೈಲಿಂಗ್ ಆಗ್ಬೇಕಿತ್ತು ಅಷ್ಟೇ. ಇದು ಚೆನ್ನಾಗೈತೆ ಸೆಟ್ ಆಗಿ. ನಾ ಫಸ್ಟ್ ಇದನ್ನೇ ಸೆಲೆಕ್ಟ್ ಮಾಡಿದ್ ಲಾಂಗ್ಗೆ ಅಂತ. ತುಂಬಾ ಎದ್ದು ಕಾಣಿಸ್ತಾ ಇದೆ. ಯಾವ್ದು? ಅದು ಇಷ್ಟು ಬರುತ್ತಾ? ಅಂದ್ರೆ ಈ ತರ ನೀನ್ ಹಾಕಿಲ್ಲ ಅಲ್ಲ. ಇದಕ್ ಒಂದು ಶಾರ್ಟ್ ಅಟ್ಲೀಸ್ಟ್ ಹಿಂಗ್ ಮಿಡ್ ಬರೋ ತರ ಇದ್ರೆ ಸಾಕು. ಇವ್ ನೋಡ್ ಮಾತಾಡ್ತಿದ್ರೆ ಚೋಕರ್ ಎತ್ಕೊಡ್ತಾರೆ. ಹಾಕ್ಬಿಡಿ ಎತ್ತಗೆ ಅವ್ರ ಆಸೆ. ನೋಡ್ಕೊಂಡ್ರಪ್ಪ, ನಿಮ್ ಕಣ್ ತುಂಬ್ಕೊಳ್ಳಿ ಆಯ್ತು. ಅರ್ಪಿತಾ, ನೀವ್ ಇದಿರಲ್ಲ ಜಾಸ್ತಿ ಅನ್ಸುತ್ತಲ್ವಾ ದೀಪ್ತಿ? ಇದನ್ನು ಕೊಟ್ಬಿಡೆ, ಇದೊಂದ್ಸಲ ಇದಾಕಿ ನೋಡೋಣ. ಇದಾಕಿ ಹಲೋ, ನೋಡ್ ದೀಪ್ತಿ, ಇದನ್ನ 9 months ಇಂದ ನನ್ಗೆ ಮುನೀರ್ ಸರ್ ಸಿಕ್ಕೇ ಇಲ್ಲ. ಈಗ ಬಂದು ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತವ್ರೆ. ಇರ್ಲಿಲ್ವಾ? ಯಾವತ್ತೂ ಸಿಕ್ಕೇ ಇಲ್ಲ ನಂಗೆ. ನೀವು ಸುಮಾರು ಸಲ ಬಂದಿದ್ದೀನಿ. ಫುಲ್ ಟ್ರಿಪ್. ಸೀಮಂತ ಶಾಪಿಂಗ್. ನೆಕ್ಸ್ಟ್ ಮಂತ್. ಇದೆ ನಮಗೆ ಶಾರ್ಟ್, ಅದಕ್ಕೆ ಯಾವ್ದು ಮ್ಯಾಚ್ ಆಗ್ತಾ ಇಲ್ಲ. ಆ ಪರ್ಲ್ ಒಂದ್ ಹಿಡ್ಕೊ ಹೇಳ್ತೀನಿ, ಚಿಕ್ಕದು. ಡೈಮಂಡ್ ಕೊಡ್ತೀರಾ? ಬಟ್ಟೆ ಯಾವ ತರ? ಸ್ಯಾರಿ. ಅವಳೆ ಲಂಗ ದೋಣಿ ಹಾಕೊಂಡು ಅದೇ ತರದ್ದು ಅವಳು ಇವಾಗ ತಗೊಂಡಿರೋದು. ಹಾಕ್ಲೇ ಇಲ್ಲ ಅರ್ಪಿತಾ, ಒಂದಿನಕ್ಕೂ ಹಾಕಿಲ್ಲ, ಯಾವ ಒಡವೆನೂ ಹಾಕಿಲ್ಲ, ಹಂಗೆ ಮಡ್ಗವಳೆ. ಅರೆ ಇದು ದೊಡ್ಡದಿದೆ, ಬಟ್ ಡಿಸೈನ್ ಅದೇ ಚೆನ್ನಾಗಿರೋದು. ಗೈಸ್ ನೋಡಿ, ಇಷ್ಟು ಸೆಲೆಕ್ಟ್ ಮಾಡಿದೀವಿ. ಅರೆ ಇದ್ರಲ್ಲೂ ಇನ್ನೂ ಒಂದಷ್ಟು ಫಿಲ್ಟರ್ ಆಗಿ ಲಾಸ್ಟ್ ಅಲ್ಲಿ ಅವ್ರಿಗೆ ಒಂದು ಪೇರು ಅಂದ್ರೆ ಸೆಟ್ ಬರುತ್ತೆ. ನಾನು ಒಂದೇ ಒಂದ್ ತಗೋತಾ ಇರೋದು, ಒಂದ್ ಪೀಸು. ಆಮೇಲೆ ಇನ್ನೂ ಇದ್ರಲ್ಲಿ ಬಳೆ ಆಡ್ ಆಗಿಲ್ಲ, ಮಾಟಿ ಆಡ್ ಆಗಿಲ್ಲ, ಇದು ಏನು ಇದು ಇನ್ನೂ ಆಗಿಲ್ಲ. ಮೇಡಮ್ ಅವರು ಸೆಲೆಕ್ಟ್ ಮಾಡಿಲ್ಲ. ಈಗ ಇದಿಷ್ಟನ್ನ ಇಟ್ ತಗೋಗೋಣ ಅಂದ್ರೆ ಇಷ್ಟನ್ನೆಲ್ಲ ಸ್ಯಾರಿ ತಗೋ ಬಂದು ವೇರ್ ಮಾಡಿ ನೋಡ್ಬೇಕು. ಹೌದು.
ಓಕೆ ಇದ್ ಮನೆಗ್ ತಗೋಗ್ಬೋದಾ? ಹಾ ತಗೊಂಡು ಹೋಗ್ಬೇಕು. ಎಷ್ಟಿದೆ ಎಷ್ಟು? ನೋಡೋಣ. ಅಷ್ಟು ಆದ್ರೆ ಆ ಟ್ರೇ ಎಷ್ಟಿರ್ಬೋದು? ಟ್ರೇ ಒಂದು ತುಂಬಾ ವೇಟ್ ಹಾ ನಿಶಾ ತೆಗೀರಿ ನಿಮ್ ಕಾರ್ಡು. ಬರೋಬ್ಬರಿ 1.25 kg. ತೆಗೀರಿ ನಿಮ್ ಕಾರ್ಡು. ಆ ಟ್ರೇ ಒಂದು ಎಷ್ಟು ಎಷ್ಟ್ ಬಂದಿರ್ಬೋದು? ಟ್ರೇ 1/4 kg ಇರ್ಬೋದೇನೋ, 100 ಗ್ರಾಮ್. ಇಲ್ಲ ಇಲ್ಲ, ಬರೀ ಟ್ರೇ ಟ್ರೇನೆ 700 ಗ್ರಾಮ್ ಇದೆ. ದೇವ್ರೆ, ತುಂಗೋಗೋದೆ ಹೆಂಗಪ್ಪ ಅಂತ. ಎಷ್ಟು ಗೊತ್ತಾ? 800, 900, 1000, 450. 450 ಗ್ರಾಮ್. 500 ಬೇಲಿ 500 ಇದೆ ಅಷ್ಟೇ. 500 ಗ್ರಾಮ್ ಏನ್ ತಗತ್ತೆ ಇಲ್ಲ ಗೈಸ್. ಆಮೇಲೆ ತಪ್ಪು ತಿಳ್ಕೊಬಿಡಿ, ಅದ್ರಲ್ಲೂ ಫಿಲ್ಟರ್ ಫಿಲ್ಟರ್ ಆಗುತ್ತೆ ಸುಮ್ನೆ. ಇದ್ರಲ್ಲಿ ಎಷ್ಟೋ ಒಂದ್ 3-4 ಎಕ್ಸ್ಟ್ರಾ ಇದೆ. ಹೌದು, ಏನ್ ಮಾಡೋಣ, ನೋಡೋಣವೇ. ಅದ್ರಲ್ಲಿ ಇನ್ನು ಬೇರೆ ಬೇರೆದೆಲ್ಲ ತಗೊಂಡ್ರೆ ಆಗುತ್ತೆ. ಓಲೆ ನೋಡಿ, ಇದೇನೋ ಬೇಡ ಅನ್ಸುತ್ತೆ ನನ್ ಪ್ರಕಾರ, ತುಂಬಾ ದೊಡ್ಡದಾಯ್ತು. ಜುಮ್ಕಿ ಜಾಸ್ತಿ ಆಯ್ತು ನಮ್ಮ ಹತ್ರ. ನೋಡೋಣ ಅವತ್ತಿನ ದಿನಕ್ಕೆ. ನಿನ್ನೂ ತೋರಿಸ್ತೀನಿ, ನನಗ್ ಚೆನ್ನಾಗ್ ಕಾಣಲ್ಲ. ವೇಟ್ ಸಿ ಗೈಸ್, ಮಧು ಅವ್ರ ಚೆನ್ನಾಗ್ ಕಾಣಿಸ್ತಿದೆ. ಡುಮ್ ಮುಗಿದಾರಲ್ಲ. ಓಕೆ, ಇಟ್ಟಿದೀವಿ ಆಯ್ತಾ? ಇನ್ನೊಂದ್ಸಲ ಇವಳು ಬಾಡಿ ಚೆಕ್ ಮಾಡಿ. ಓಕೆ, ಈಗ ನಾವು ಏನಾದ್ರು ತಿನ್ನೋಣ ಅಂತ ಬಂದಿದೀವಿ. ಇವಳು ನೋಡಿ ಇದೇನೋ 2 ಹಿಡ್ಕೊಂಡ್ ಕೂತೋಳೆ, ಊಟನೂ ಮಾಡಿಲ್ವಂತೆ. ಮಾಡ್ದೆ. ಏನ್ ತಿಂದಪ್ಪ? ನಿನ್ ಮನ್ಸ್ ಮುಟ್ಕೊಂಡ್ ಹೇಳು. ತಿಂದೆ ನಾ, ಹೊಟ್ಟೆ ತುಂಬಾ ತಿಂದ? ಹೊಟ್ಟೆ ತುಂಬಾ ತಿನ್ನಕ್ ಆಯ್ತಾ ಇರ್ಲಿಲ್ಲ. ಒಂದ್ ದಿನಕ್ಕೂ ಹೊಟ್ಟೆ ತುಂಬಾ ಊಟ ಮಾಡ. ಓ, ನೆನೆ ನೈಟು ನಾನ್ ನೋಡಿಲ್ಲ. ಗಬ 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 ಇಷ್ಟ ತಿಂದ್ಲು ಅಷ್ಟೇ. ಸೊ ಇವಾಗ ನಾನೊಂದು ಫ್ರೂಟ್ ಜ್ಯೂಸ್ ಹಾಗೆ ಒಂದು ಪಫ್ ತಗೊಂಡಿದೀನಿ ಅಷ್ಟೇ. ದೀಪ್ತಿ ನಿಂಗೇನ್ ಬೇಕಪ್ಪ? ನೋಡು ಏನ್ ಬೇಕು ತಗೊಳ್ಳಿ, ಬೇಗ ಬೇಗ. ಮೆನ್ಯೂ ಇದೆ, ತಗೊಳ್ಳಿ ಏನ್ ಬೇಕು ನೋಡಿ. ತಿನ್ಕೊಂಡು ಒಂದ್ ಸ್ವಲ್ಪ. ನಿಖಿಲ್ ಅವರು ಅಜ್ಜಿನ್ ಕರ್ಕೊಂಬರಕ್ ಊರ್ಗ್ ಹೋಗಿದ್ದಾರೆ, ಅವ್ರು ಬರ್ಬೇಕು. ಸೊ ಅವ್ರು ಬಂದ್ಮೇಲೆ ಎಲ್ಲ ನೋಡಿ ಫೈನಲೈಸ್ ಮಾಡಿ ಹೊರಡ್ಬೇಕು. ಈಗ ನಾವು ಸ್ಕೀಮ್ ಅನ್ನು ಕಟ್ಟುತ್ತಿದ್ದೇವೆ. ಏನ್ ಸಮಾಚಾರ? ಏನಿಬ್ರು ನನ್ನ ಬಿಡೋದೇ ಇಲ್ವಲ್ಲ, ನಾನು ಎಲ್ಲಿ ಬಂದ್ರು ಅಲ್ಲಿಗೆ ಬರ್ತೀರಾ? ಏನಾರು ಎತ್ಕೊಟ್ಟೈತೀನಿ ಅಂತನಾ? ನಾವ್ ಹಂಗೆಲ್ಲ ಮಾಡಲ್ಲ ಕಣ್ರಿ. ನಿಶಾ ಅವ್ರೆ, ನಿಮ್ದು ಕಟ್ರಿ. ನನ್ ಸ್ಕೀಮ್ ಕಟ್ಟಾಯ್ತು. ಕಟ್ಟಾಗಿ ಪರ್ಚೇಸ್ ಆಯ್ತು 100 ಗ್ರಾಮ್. ಲಾಸ್ಟು 6 ಜುಲೈದು. ಓಕೆ, ಇಷ್ಟಿದೆ ನಿಶಾ ರವೀಂದ್ರ ನಮ್ದೀಗ. ನೀವು ತಗೊಳ್ಳಿ, ಇದು ಸ್ಕ್ಯಾನರ್ ಕೊಡಿ. ಆದ್ರೂ ಆಗೆಲ್ಲ ಅಷ್ಟು ಗ್ರಾಮ್ ಅಂದ್ರೆ ಎಷ್ಟ್ ಅನ್ನಿಸ್ತಾ ಇತ್ತು. ಈಗ ನೋಡು, ಅಷ್ಟು ದುಡ್ಡು ಕಟ್ಟಿ ಏನೋ ಇಷ್ಟ ಬರ್ತದೆ. 100 ಗ್ರಾಮ್ ತಗೊಂಡ್ರು ಇಷ್ಟೇ ಬರೋದು. ಅಲೋ, ಅಷ್ಟು ಬಿಗ್ ಗ್ರಾಮ್ಸ್ ನೋಡೋಳಗಡೆ ಅಷ್ಟೇನಾ ಅನ್ಸುತ್ತೆ. ಅವಾಗೆಲ್ಲ ಅದೇ ಜಾಸ್ತಿ. ನಮ್ ಸ್ಪಂದನ ಮೇಡಮ್ ಅವ್ರ ಎಂಟ್ರಿ ಆದ್ರು. ವಿಡಿಯೋ ಮಾಡ್ತಾರೋ ಹೆಂಗ್ ನಾಟಕ ಆಡ್ತಾಳೆ ನೋಡುವೆ. ಏನ್ ನೋಡ, ಪೇಮೆಂಟು ಆಗಿದೆ. ಓ, ಆಗುತ್ತೆ. ಇಷ್ಟು ಆಗಲ್ಲ ಅನ್ಕೊಂಡಿದೆ ಒಂದೇ ಸಲ. ಓಕೆ, ಡನ್. ಅದು ಎಂಟ್ರಿ ಮಾಡ್ಬಿಡಿ. ಊಟ ಮಾಡ್ತಾ ಇದೀವಿ. ನಾನು ಚಪಾತಿ ಹಾಗೂ ಮುದ್ದೆ ಇದು ಯಾವ ರೀತಿ ಮಾಡಿದ್ದಾರೆ ಅಂದರೆ ಪಾಯಸ ಥರ ಮಾಡಿದ್ದಾರೆ. ಹಂಗಾಗಿ ಕಿತ್ತು ತಿಂತಾ ಇದ್ದೀನಿ. ಕೋಳಿ ಥರ ಅದಕ್ಕೆ ಇವರಿಬ್ರು ನಾನು ಮುದ್ದೆ ತಿನ್ನಲ್ಲ ಅಂದ್ಬಿಟ್ಟು ಅನ್ನ ಹಾಕೋ ತಿಂತವ್ರೆ. ಅಜ್ಜಿದೊಂದು ಮುದ್ದೆ ಮುಗೀತು. ಇವಾಗ ಇವ್ರು ಚಪಾತಿ ತಿಂತಾ ಇದ್ದಾರೆ ಡಯಟು. ನಮ್ಮ ನಿಶಾ ಅವ್ರು ಮೇಲಿದ್ದಾರೆ, ಆಮೇಲೆ ಮಾಡ್ತೀನಿ, ಈಗ ಬೇಡ ಅಂದರು. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.